ಇವತ್ತೆರಡರಾಗೊಂದು ತೀರ್ಮಾನ ಆಗಲೇಬೇಕು. ನಮ್ಮ ಅಪ್ಪನ ಹತ್ರ ಮಾತಾಡಬೇಕು. ನನಗೆ ಬ್ಲಾಕ್ ಮೇಲ್ ಮಾಡ್ತೈತಲ್ವಾ. ಅಮ್ಮ, ಅಪ್ಪ, ಎಲ್ಲಿದ್ದೀರಾ? ಸುಮ್ಮನೆ ನಮ್ಮಮ್ಮ ಬಾಗ್ಲು ತೆಗ್ದಾಕೊಂಡಿರ್ತೈತೆ, ಒಳಗಡೆ ಅದು ಎಲ್ಲಿರ್ತೈತೋ ಏನೋ. ಬಾರ್ ಮಗಳೇ, ಬಾ ಬಾ ಬಾ. ನಿಮ್ಮ ಅಪ್ಪ ಅಲ್ಟಕ್ ಹೋಗಿರ್ಬೇಕು. ಹೌದಾ, ಸರಿ, ನಾನು ಅಲ್ಲೇ ಹೋಗಿ ಮಾತಾಡ್ತೀನಿ. ಏನ್ ಮಾತಾಡ್ಬೇಕು ಅಂತ ವಿಷಯ ನಿಮ್ಮ ಅಪ್ಪಂತಾಗೆ ಹೇಳು. ನಾನು ನಿಮ್ಮ ಅಪ್ಪನ ಮೇಲೆ ಹೇಳ್ತೀನಿ. ಇಲ್ಲ ಬಾ ಕುಂತ್ಕ, ಏನಾರ ತಿನ್ನು ಮಾಡು. ಅದೇನು ಅಪ್ಪಂತಾಗೆ ಮಾತಾಡ್ಬೇಕು ಅಂತ ಹೋಗೋದು? ನೀವು ಅಪ್ಪೇನು ಊರ್ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತದ? ಬಾ ಸುಮ್ಕೇನೆ. ಇಲ್ಲಮ್ಮ, ತುಂಬಾ ಅರ್ಜೆಂಟಾಗಿ ಮಾತಾಡ್ಬೇಕು ನಮ್ಮ ಅಪ್ಪನ ಹತ್ರ. ತುಂಬಾ ಇಂಪಾರ್ಟೆಂಟ್ ವಿಚಾರನೇ ಮಾತಾಡ್ಬೇಕು ನಾನು. ನನಗಂತೂ ಜೀವನದಾಗ ನಮ್ಮಪ್ಪ ತುಂಬಾ ಬೇಜಾರು ಮಾಡ್ಬಿಟ್ಟು ತುಂಬಾ ಅನ್ಯಾಯ ಮಾಡ್ಬಿಟ್ಟೈತೆ. ಇಷ್ಟೆಲ್ಲ ಸಹಿಸ್ಕೊಂತಿರೋದಕ್ಕೆ ನಮ್ಮ ಅಪ್ಪನೇನೆ ಕಾರಣ. ಯಾಕೆ? ಅಂಥದ್ದೇನಾಯ್ತೆ ನಿಮ್ಮ ಅಪ್ಪ? ಅಂಥದ್ದೇನೇ ಮಾಡ್ದ? ನಿಮ್ಮ ಅಪ್ಪ ಶಾಣೆ ಮಾತೇ ಆಡಕ್ಕಿಲ್ಲ, ಎಲ್ಲೋ ಒಂದ್ ಹತ್ರ ಬಿದ್ದಿರ್ತಾನೆ ಅಂತದ್ರ ನಿಮ್ಮ ಅಪ್ಪ ಏನ್ ಮಾಡಿದ್ನೆ ನಿನಗೆ? ಅದೆಲ್ಲ ನಾನು ಅಪ್ಪನ ಹತ್ರನೇ ಮಾತಾಡ್ತೀನಿ ಕಣಮ್ಮ. ಹೊಲ್ದ ಹತ್ರನೇ ಹೋಗ್ಬಿಟ್ಟು ಮಾತಾಡ್ತೀನಿ. ನನಗಿನ್ ಸಹಿಸ್ಕೊಳಕ್ ಆಗಲ್ಲ ಕಣಮ್ಮ. ನಾನು ಮನುಷ್ಯನೇ. ನಾನು ಎಷ್ಟು ಅಂತ ಸಹಿಸ್ಕೋಬೇಕು? ನನಗೂ ಸಹಿಸ್ಕೊಂಡು ಸಾಕಾಗ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ಕೊತಾ ಇದ್ದೀನಿ. ಆದ್ರೂ ನಮ್ಮ ಅಪ್ಪನಿಗೋಸ್ಕರ ಅಂತ ಇಷ್ಟೆಲ್ಲ ಅನುಸರಿಸ್ತಾ ಇದ್ದೀನಿ. ಈಗ ಹೋಗ್ಬಿಟ್ಟು ಅದೇ ಪ್ರಶ್ನೆ ನಮ್ಮ ಅಪ್ಪನ ಕೇಳ್ತೀನಿ. ನಿನ್ಗೂ ಇದೇ ತರ ಚಿತ್ರಹಿಂಸೆ ಆಗ್ತಾ ಇದ್ರೆ ನೀನ್ ಹೆಂಗಪ್ಪ ಇರ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ನಿಧಿ ನಿಂತ್ಕಳೆ, ನಾನು ಬರ್ತೀನಿ. ಅದೇನಾಯ್ತು ಅಪ್ಪ ಮಗಳಿಗಿಬ್ರಿಗೂ ಸಂಡಕ್ಕಿದ್ರಲ್ಲ, ಏನಾಯ್ತು ಅಂತ ಹೇಳ್ಬಿಟ್ಟು ಅಯ್ಯೋ ಶಿವನಿ ಜಗಳ ಪಗಳ ಮಾಡ್ಕೊಂಡು ರಾಮಕ್ಕಿಂದ. ಅಪ್ಪ, 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 ಏನ್ ವಿಷಯ ಅಂತ ಹೇಳೇ, ನಂಗೆ ಟೆನ್ಷನ್ ಆಯ್ತೈತೆ. ನೀನ್ ಯಾಕೆ ಹಿಂಗೆ ನಿಮ್ಮ ಅಪ್ಪನ ಹುಡಿಕೊಂಡು ಬಂದಿದ್ಯಾ? ನಿಧಿ, ಎಷ್ಟು ಸೈಲೆಂಟ್ ಆಗಿದ್ದೆ. ಅದೇನಿದ್ರು ನೀನು ಹೇಳಿಲಿ, ಅದೇನೋ ಸಮಸ್ಯೆ ಬಗೆಹರ್ಸನ. ಸುಮ್ಮನೆ ಅಪ್ಪನ ತೆಗೆಲ್ಲ ಕಿತ್ತಾಡ್ಕೊಳಕ್ ಹೋಗ್ಬೇಡ. ನಿಮ್ಮ ಅಪ್ಪ ಸುಮ್ಮನೆ ಬೇಜಾರು ಮಾಡ್ಕೊಂಡು ಅದನ್ನೇ ಕೊರಿಕೊಂಡು ಕುದ್ಕತಾನೆ. ಅಮ್ಮ, ನಿನ್ಗೂ ಗೊತ್ತು ನನ್ನ ಅಪ್ಪನ ಎಷ್ಟು ಇಷ್ಟಪಡ್ತೀನಿ ಅಂತ. ನಿಂಗೂ ಚೆನ್ನಾಗಿ ಗೊತ್ತು ತಾನೆ. ಸುಮ್ಕಿರು, ನಾನೇನು ಅಂತ ಕೆಲಸ ಏನು ಮಾಡಕ್ಕಿಲ್ಲ. ಏನವ್ವ? ಅಪ್ಪ, ನನ್ನ ಕೈಲಿ ನನ್ನ ಗಂಡನ ಜೊತೆ ಬಾಳ್ಮೆ ಮಾಡಕ್ಕೆ ನನ್ನ ಕೈಲಿ ಆಗಲ್ಲಪ್ಪ. ಆಗಲ್ಲ ಅಂದ್ರೆ ಆಗಲ್ಲ. ಎಷ್ಟು ದೌಲತ್ತು ದುರಂಕಾರ ಎಷ್ಟು ಮಾಡ್ತಾನೆ ಅಂದ್ರೆ ನಾನು ಅನ್ಸರ್ಸ್ಕೊಂಡು ಎಷ್ಟು ಅನ್ಸರ್ಸ್ಕೊಂಡಿದ್ದೀನಿ ಅಂತಂದ್ರೆ ಜನಗಳೆಲ್ಲ ನನಗೆ ನೀನು ತಲೆ ಕೆಟ್ಟೈತೆ ಅನ್ನಂಗೆ ಮಕ್ ಉಗಿತಾವ್ರೆ. ಅಷ್ಟೊಂದೆಲ್ಲನೂ ಸಾಕಾಗೋಗ್ಬಿಟ್ಟೈತೆ. ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಕಣಪ್ಪ ನಾನಂತೂ ಜೀವನದಾಗೆ. ಆದ್ರೆ ನನ್ನ ಕೈಲಿ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ ಕಣಪ್ಪ. ಉಸಿರು ಕಡ್ದಂಗೆ ಆಗ್ಬಿಟ್ಟೈತೆ ಕಣಪ್ಪ ನನಗಂತೂ. ಆಸ್ತಿ ಪತ್ರ ಮನೆ ಪತ್ರ ಸಮೇತ ನೆನೆ ತಗೊಂಡೋಗ್ಬಿಟ್ಟು ಕೊಟ್ಟಿದ್ದೀನಿ. ನನ್ನ ಗಂಡಂಗೆ ತಗ ಪತ್ರವ ಅಂತ ಹೇಳ್ಬಿಟ್ಟು ಕೊಟ್ರೆ ಯಾವಳಗ್ ಬೇಕು ನಿನ್ ಭಿಕ್ಷೆ ಅಂತ ಹೇಳ್ಬಿಟ್ಟು ಹಂಗೆ ಮಕ್ಕೊಡ್ದ್ಬಿಟ್ಟು ಕಳಿಸ್ಬಿಡೋದ? ಅಪ್ಪ, ನನಗಿನ್ನ ದಯವಿಟ್ಟು ನೀನು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಬೇಡ ಕಣಪ್ಪ. ನಾನಂತೂ ಇನ್ನು ಅವನ ಜೊತೆ ಇರೋಕೆ ನನ್ನ ಕೈಲಿ ಆಗೋದೇ ಇಲ್ಲ. ನನ್ನ ಜೀವನ ಪೂರ್ತಿ ಒಬ್ಬಳೇ ಇರಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದೀನಿ. ಈ ಗಂಡಸ್ರು ಸವಾಸನೇ ನನಗೆ ಬೇಡ. ನೋಡವ್ವ ಮಗಳೇ, ಇಷ್ಟ ಇಲ್ಲ ಅಂತಂದ್ಮೇಲೆ ಸಂಸಾರ ಯಾಕೆ ಮಾಡ್ತೀಯ? ಅವನ ಜೊತೆ ಬಿಟ್ಬಿಡು. ಈಗ ಎಷ್ಟೋ ಜನ ಹೆಣ್ಮಕ್ಳು ಬಿಟ್ಬಿಟ್ಟು ಜೀವನ ಮಾಡ್ತಿಲ್ವಾ? ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಕಿರ್ಚಾಡ ಅಂತದ್ದು ಏನೈತೆ? ನೋಡಿ, ಕುಂತ್ಕೊಳ್ಳೋಣ, ಮಾತಾಡ್ಬಿಟ್ಟು ಇಲ್ಲ ಕಣವ ಇನ್ನು ನನ್ನ ಮಗಳು ಈ ಮನೆಗೆ ಇರ್ಸಕ್ಕಿಲ್ಲ ಅಂತ ಹೇಳ್ತೀನಿ. ನನಗೆ ನಿನ್ಗಿನ್ನ ಏನು ಹೆಚ್ಚಲ್ಲ ಅಲ್ವಾ? ನಿನಗಿನ್ನ ನಂಗೆ ಏನಾರ ಬ್ಯಾರೆ ಹೆಚ್ಚ ಹೇಳು. ನೋಡಿ ಮಾತಾಡೋಣ. ಹಿಂಗೆ ಮಾಡ್ತಾನಲ್ಲ ಈ ಬೊಡ್ಡ ಇದ್ದ, ಇನ್ನು ಅವನಿಗೂ ನನ್ನ ಮಗಳಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟು ಕಿತ್ತಾಕ್ಬಿಟ್ಟು ಬಂದ್ಬಿಡೋಣ. ಇದೇನಪ್ಪ? ಇಷ್ಟು ಸುಲಭವಾಗಿ ಕಿತ್ತಾಕನ ಅಂತ ಹೇಳ್ತಾ ಇದೆಯಾ? ನಾನೇನಾದ್ರೂ ಅವ್ರ ಮನೆ ಬಿಟ್ಬಿಟ್ಟು ಬಂದ್ಬಿಟ್ರೆ ನೀನ್ ನೇಣು ಹಾಕೊಂಡು ಸತ್ತೋಯ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹೇಳಿದ್ದಂತಲ್ಲ. ಈಗ ನಾನೇನಾರ ನನ್ನ ಗಂಡನ್ ಬಿಟ್ಬಿಟ್ಟು ಬಂದ್ರೆ ನೀನ್ ಸತ್ತೋಯ್ತಿ ಅಂತೆ ನೇಣು ಹಾಕೊಂಡು. ನೀನ್ ಸತ್ತೋಯ್ತೀಯ ಅಂತಂದು ಅವ್ನಿಗೆ ಎಷ್ಟು ಟಾರ್ಚರ್ ಕೊಟ್ಟು ಹೊಡೆದ್ರು ಅವನ ಜೊತೆನೇ ಸಂಸಾರ ಮಾಡ್ಕೊಂಡು ಅವನ ಜೊತೆನೇ ಕಷ್ಟಪಟ್ಕೊಂಡು ಅವನ ಜೊತೆನೇ ಇದ್ದೀನಿ. ಯಾಕಂದ್ರೆ ನೀವೇ ನನ್ನ ಆದ್ನಿ ಮಗ. ಅವನ್ನೇನಾದ್ರೂ ಬಿಟ್ಬಿಟ್ಟು ಬಂದ್ರೆ ನಾನು ಊರಾಗೆಲ್ಲ ನನ್ನ ಮಾನ ಮರ್ಯಾದೆ ಹೋಗ್ತದೆ. ಹಂಗೇನಾದ್ರೂ ಅವಳು ಮಾಡಿದ್ರೆ ನನ್ನ ಗಂಡನ್ ಬಿಟ್ಬಿಟ್ಟು ಬಂದ್ಬಿಟ್ರೆ ನಾನು ಹೆಣ ನೋಡ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಅಜ್ಜಿ ಹತ್ರ ಹೇಳಿದ್ದಂತೆ. ಅಜ್ಜಿ ಎಲ್ಲ ವಿಚಾರನೂ ಬಂದು ನನಗೆ ಹೇಳ್ತು. ಅದಕ್ಕೆ ನಿಮಗೋಸ್ಕರ ನೀವು ಸತ್ತೋಗ್ಬಿಡ್ತಿರಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ಇಷ್ಟು ದಿನ ಎಂತೆಂಥ ಮಾತುಗಳು ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಕಣಪ್ಪ. ನನ್ನ ಕೈಲಿ ಇನ್ನಿರಕ್ಕಾಗಲ್ಲ ಕಣಪ್ಪ. ಅದಕ್ಕೆ ಹೇಳ್ತಾ ಇದ್ದೀನಿ. ಅಪ್ಪ, ನೀನೇನಾರ ಸಾಯ್ತೀನಿ ನಾನು ಸಾಯ್ತೀನಿ. ಏನು ಮಾಡೋಕ್ಕಾಯ್ತು? ಅವನ ಜೊತೆ ಮಾತ್ರ ನನ್ನ ಕೈಲಿ ಆಗಲ್ಲ ಕಣಪ್ಪ. ಹೆಣ್ಗಕ್ಕೆ ಇಷ್ಟೊಂದು ಯಾವ ಹೆಣ್ಮಕ್ಳು ಸಹಿಸ್ಕೊಳಕ್ಕಿಲ್ಲ ಕಣಪ್ಪ. ನಾನು ಸಹಿಸ್ಕೊಂಡಂಗೆ ದೇವ್ರಾಣೆಗೂ. ನೀನು ಈ ಥರ ಎಲ್ಲ ಸಾಯ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡೋದು ಎಷ್ಟು ಸರಿನಪ್ಪ? ಹೇಳಿ ನೀನೇನು ಎಷ್ಟು ಸರಿ ಅಂತ? ಯಾವಾಗ ಹಿಂಗೆ ನೀ ಬ್ಲಾಕ್ ಮೇಲ್ ಮಾಡಿದ್ರೆ ಸಾಯ್ತೀನಿ ಅಂತ ಇಂಥ ಇಕ್ಕಟ್ಟಿನ ಪರಿಸ್ಥಿತಿನಾಗ ಇದ್ದಿದ್ರೆ ನೀನು ಇದ್ಬಿಟ್ಟು ಸಂಸಾರ ಮಾಡ್ತಾ ಇದ್ದ? ಹೇಳು. ಅಯ್ಯೋ ಶಿವನೇ, ನಾನೆಲ್ಲಮ್ಮಯ್ಯ ಹೇಳ್ದೆ ಸಾಯ್ತೀನಿ ಅಂತ? ನಾನು ಯಾಕೆ ಸಾಯ್ತೀನಿ ಅಂತ ಹೇಳಿ? ನೀವು ಅವತ್ತು ಮದುವೆ ಮಾಡ್ಕೊಂಡಿದ್ದೀರಾ, ನಮ್ಮ ಅಮ್ಮ ಸಾಯ್ತದೆ ಅಂತ ಹೇಳ್ಬಿಟ್ಟು ನೀನು ತಾಳಿ ಕಟ್ಸ್ಕೊಂಡೆ, ನಾನು ಸುಮ್ಕಾದೆ. ಆಮೇಲೆ ನಾನು ಯಾವ ವಿಚಾರನೂ ಮಾತಾಡಿಲ್ವಲ್ಲ. ನಾನು ನಮ್ಮ ಅಮ್ಮಂತಾಗೆ ಸಾಯ್ತೀನಿ ಬದುಕ್ತೀನಿ ಅಂತ ನಿನ್ನ ಮದುವೆ ವಿಚಾರ ನೆಂದು ಮಾತಾಡ್ದೋನೇ ಅಲ್ವಲ್ಲ. ನಿಜ ಹೇಳ್ತಾ ಇದೀನಪ್ಪ. ನೀನ್ ಅಜ್ಜಿ ಹತ್ರ ಏನು ಹೇಳಿರ್ಲಿಲ್ವಾ? ಅಯ್ಯೋ ಮಗಳೇ, ನಾನು ಯಾಕಮ್ಮ ಹೇಳಿ? ನೀನು ಮದುವೆ ಮಾಡ್ಕೊಂಡ್ಮೇಲೆ ನಿನ್ನ ಸುದ್ದಿ ಮಾತೇ ಆಡಿಲ್ಲ. ಮನೆಗೆ ಬರ್ತಾ ಇದ್ದೆ ಹೋಗ್ತಾ ಇದ್ದೆ. ನಿಮ್ಮ ಮನೆಗೆ ಏನಾಗೈತೆ ಅಂತ ನನಗೇನು ಗೊತ್ತಾಗೋದು? ಯಾವಾಗ 24 ಗಂಟೆ ಹೊಲ್ತಾಗೇನೇ ಬಿದ್ದಿರ್ತಿದ್ದೆ. ನನಗೇನು ಗೊತ್ತಾಯ್ತದೆ? ನಾನು ನನ್ನ ಮೇಲಾಣೆ ನಿನ್ನ ಮೇಲಾಣೆ ಕೇಳ್ತಾ ಇದ್ದೀನಿ. ನಾನು ನಮ್ಮ ಅಮ್ಮಂತಾಗ ಸಾಯ್ತೀನಿ ಮಾಡ್ತೀನಿ ಅಂತ ಏನು ಹೇಳೇ ಇಲ್ವಲ್ಲ. ನಮ್ಮಮ್ಮ ಹೇಳ್ತೇನೆ ನಿನಗೆ.
ಹೂ ಕಣಪ್ಪ ಅಜ್ಜಿನೇ ಹೇಳಿದ್ದು ಅವಾಗಲೇ ಸುಮಾರು ಒಂದು 7-8 ತಿಂಗಳ ಹಿಂದೆ ನಾನು ನನ್ನ ಗಂಡ ಜಗಳ ಮಾಡ್ಕೊಂಡು ಹೊಡೆದಾಡಿದ್ವಲ್ಲ. ಅದೇ ನಮ್ಮ ಅಣ್ಣನ ಮದುವೆ ಟೈಮಾಗೂ ಅದಕ್ಕೂ ಮುಂಚೆ ಎಲ್ಲ ಹೊಡೆದಾಡಿದ್ವಲ್ಲ. ಆವಾಗ ಮನೆ ಬಿಟ್ಟು ಹೋಯ್ತೀನಿ ನಾನು ಇರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ನೀನೇನಾರ ನಿನ್ನ ಗಂಡನ ಜೊತೆ ಸಂಸಾರ ಮಾಡಲಿಲ್ಲ ಅಂತಂದರೆ ನಿನ್ನ ಗಂಡಂಗೆ ಏನಾರ ಡೈವರ್ಸ್ ಕೊಟ್ಬಿಟ್ಟು ನೀನೇನಾರ ಬ್ಯಾರೆ ಮದುವೆ ಮಾಡ್ಕೊಂಡೆ ಅಂತಂದರೆ ನಿಮ್ಮ ಅಪ್ಪ ನೀನು ಹಾಕೊಂಡು ಸತ್ತೋಯ್ತದಂತೆ, ತಂಗಿ ಮಗಂಗೆ ಮೋಸ ಮಾಡ್ಬಿಟ್ಲು ಅಂತ ಹೇಳ್ಬಿಟ್ಟು ನೀನು ಹೆಂಗನ ಮಾಡಿ ಅವನ ಜೊತೆನೇ ಇರಬೇಕಂತೆ ಬುದ್ಧಿ ಕಲ್ಸ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಜ್ಜಿನೇ ನೀ ಬಂದು ಹೇಳ್ತು ಕಣಪ್ಪ. ಅಯ್ಯೋ ರಾಮ, ನಾನು ಏನು ಹೇಳಿಲ್ವಲ್ಲ ನಮ್ಮ ಅಮ್ಮಂಗೆ. ಮತ್ ಮನೆ ಬಿಟ್ಟು ಬಂದಿದ್ದಲ್ಲ ಗಂಡನ ಮನೆ ಬಿಟ್ಬಿಟ್ಟು ನೀನು. ಅಮ್ಮ ಅಜ್ಜಿನೇ ಹೇಳಿದ್ದು ಮನೆ ಬಿಟ್ಟು ಒಂದು 4 ದಿನ ಹೋಗು ಬೇಕಾದ್ರೆ ಬುದ್ಧಿ ಕಲ್ತ್ಕೊತಾನೆ, ಆಮೇಲೆ ಬುದ್ಧಿ ಕಲ್ತ್ಕೊಂಡ್ಮೇಲೆ ನೀನೇ ಬಂದು ಆಮೇಕಿಂದ ಹೆಂಗೋನೂ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡು, ಪೂರಾ ಗಂಡನ ಬಿಡಕ್ಕೆ ಹೋಗ್ಬೇಡ, ಒಂದು 4 ತಿಂಗಳು ಬಿಟ್ಟಿರು ಅವನಿಗೂ ಬುದ್ಧಿ ಬರ್ತದೆ ಅಂತ ಅಜ್ಜಿನೇ ಕಣಮ್ಮ ಹೇಳಿದ್ ನನಗೆ. ನಾನು ಅದಕ್ಕೆ ನಮ್ಮ ಮುಂಚ್ಕೊಂಡು 4 ತಿಂಗಳು ಇರೋಣ ಹೆಂಗೋ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಕಣಮ್ಮ 4 ತಿಂಗಳು. ಹೀಗೆ ನೋಡಿದ್ರೆ ಅಪ್ಪ ಏಳೇ ಇಲ್ಲ ಅಂತ ಹೇಳ್ತೈತೆ ಕಣಮ್ಮ. ನಮ್ಮ ಅಮ್ಮಂಗೆ ಈ ವಯಸ್ಸಾಗಿ ಏನು ಬಂತು ಒತ್ಕಲ್ಲ. ಹಾ, ನಮ್ಮ ಅಮ್ಮ ಸುಳ್ಳು ಪಳ್ಪಳೆಲ್ಲ ಹೇಳೋದು ಏನಕ್ಕೆ ಅಂತ ಹೇಳ್ಬಿಟ್ಟು ನಾನೇನಾರ ಮಾಡಿದಿನ ನಮ್ಮ ಅಮ್ಮ ಯಾಕೆ ಹಿಂಗೆ ಸುಳ್ಳು ಹೇಳ್ತದೆ ಅಂತ ನನಗೆ ಗೊತ್ತಾಯ್ತಿಲ್ಲ ನೋಡು. ನನ್ನ ಹತ್ರ ಅತ್ತೆ ಏನೋ ವಿಚಾರ ಹೇಳಿರ್ಲಿಲ್ವೇ? ನೀನ್ ಮೊದ್ಲೇ ನಂತಾಗಿ ಹೇಳ್ಬೇಕು ತಾನೆ ಈ ವಿಚಾರ ಎಲ್ಲನೂನುವೆ. ನೀನ್ ಯಾಕೆ ಮುಚ್ಚಿಕೊಂಡಿದ್ದೆ? ನೀನು ಗೊತ್ತಾದ್ರೆ ನೀನ್ ಬೇಜಾರು ಮಾಡ್ಕತಿ ಅಂತ ಸುಮ್ಮನಿದೆ ಕಣಮ್ಮ. ಈ ವಜ್ಜಿ ಹಿಂಗೆಲ್ಲ ಸುಳ್ಳು ಹೇಳ್ತದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣಮ್ಮ. ಈ ವಜ್ಜಿಯಿಂದನೇ ಇಷ್ಟು ದಿನ ಅನುಸರಿಸ್ಕೊಂಡು ಅವ್ರ ಕಷ್ಟ ಬಂದರೂ ಸಹಾಯ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಅವ್ರ ಜೊತೆ ಇದ್ದಿದ್ದು ಇದಕ್ಕೇನೆ. 4 ತಿಂಗಳು ಹೋಗು ರೋಡಿಗೂ ಬೀದಿಗೆ ಬಿದ್ದಾಗ ಅವ್ರಿಗೇನೆ ಬುದ್ಧಿ ಬರ್ತದೆ, ಅವಾಗ ನಿಂತಕ್ಕೆ ಬರ್ತಾರೆ, ಅವಾಗ ನಾನು ಬುದ್ಧಿ ಹೇಳ್ತೀನಿ ಸಿ ಆ ಹುಡುಗಂಗೆ ನನ್ನ ಮೊಮ್ಮಗಂಗೆ ಜೊತೆಗೆ ಸಂಸಾರ ಮಾಡಿವಂತೆ ಅಂತ ಅಜ್ಜಿನೇ ಕಣಮ್ಮ ಹೇಳಿದ್ದು ನನಗೆ ಎಲ್ಲನೂ. ಇರು ಮಾಡ್ತೀನಿ. ಅಜ್ಜಿನಂತೂ ನನಗೆ ಗ್ಯಾರಂಟಿ ಬಿಡಲ್ಲ. ನಾನು ಇಷ್ಟೆಲ್ಲ ನಾನು ನೋವನ್ನು ಅನುಭವಿಸ್ತಿದ್ದೀನಲ್ಲ ಅದಕ್ಕೆಲ್ಲ ಕಾರಣ ಎಲ್ಲನೂ ಈ ಅಜ್ಜಿನೇನೆ. ಅಯ್ಯೋ 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 ರೀ, ನಿಮ್ಮ ಅಮ್ಮ ಐತಲ್ಲ, ನಿಮ್ಮ ಅಮ್ಮ ಏನು ಹುಸಿ ಡ್ರಾಮಾ ಮಾಡ್ತದ, ಬಣ್ಣ ಹಾಕೊಂಡಿದ್ದಂಗೆ ಏನಿಯ ಬೋಲು ಡ್ರಾಮಾ ಮಾಡ್ತದ ನಿಮ್ಮ ಅಮ್ಮ ಅಂತೂ. ಸುಮ್ಕಿರಂಗೇನೇನಿಯ ಇಲ್ಲ ನಿಮ್ಮ ಅಮ್ಮ. ನೋಡು ನನ್ನ ಮಗಳು ಬಾಳ್ನ ಹೆಂಗ್ ಮಾಡೈತೆ ಅಂತ ಹೇಳ್ಬಿಟ್ಟು. ಅಲ್ಲ ಕಣೆ ಹೇಳೋದಾನೆ ನನ್ನ ಕೈಲಿ ಆಗದೇ ಇಲ್ಲ ಅಂತ ಸಂಸಾರ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನೀನು ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಜೊತೆಗಿದ್ದಲ್ಲ, ನಾನು ಸುಮ್ಕಾದೆ. ಅಪ್ಪ ಸತ್ತೋಯ್ತದೆ ಅಂತ ಹೇಳ್ಬಿಟ್ಟು ನಾನು ಅನುಸರಿಸ್ಕೊಂಡಿದ್ದೆ ಕಣಮ್ಮ. ನೋಡು ಮಗಳೇ, ಸಂಸಾರ ಅನ್ನೋದು ಯಾರೋ ಬಲವಂತದಿಂದ ಮಾಡಿಸಿದ್ರೆ ಮಾಡೋಕ್ಕಾಗಲ್ಲ ಕಣವ. ಯಾವುದೋ ಬಲವಂತ ಅದು ಇದು ಅಂತ ಮಾಡೋಕ್ಕಾಗಲ್ಲ. ಏನಿದ್ರೂ ನಾವೇನೇನಿಯ ಹೆಂಗೋನೂ ಏನೋ ಅಂತಾರಲ್ಲ, ನಮ್ಗೆ ಇಷ್ಟ ಇದ್ರೆ ಜೀವನ ಮಾಡಬೇಕು, ಇಲ್ಲ ಅಂದರೆ ಬೇಡ. ನೀನು ಇವತ್ತು ಈ ಕ್ಷಣಕ್ಕೂ ಬಿಟ್ಬಿಟ್ಟು ಬಂದು ನಮ್ಮ ಮನೆಗೆ ಇದ್ರೂ ನಂಗೆ ಯಾವ ಬೇಜಾರೂ ಇಲ್ಲ. ಬಿಟ್ಬಿಟ್ಟು ಬಾ ಸರಿನಾ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನನ್ನ ತಂಗಿ ಮಗ ಆದ್ರೇನು ನನ್ನ ಮಗ ಆದ್ರೇನು ನನಗೇನು ತಲೆಯೆಲ್ಲ ಕೆಡಿಸ್ಕೊಳ್ಳಲ್ಲ. ನ್ಯಾಯವಾಗಿದ್ರೆ ನ್ಯಾಯವಾಗಿರ್ಬೇಕು ಅಷ್ಟೇ. ನೀನು ಹೆಣ್ಮಕ್ಳನ್ನ ಅಯ್ಯೋ ಅಂದ್ರೆ ಒಳ್ಳೇದಾಯ್ತದ, ಹೋಗಿ ಸುಮ್ಕೆ ತಲೆನೇ ಕೆಡಿಸ್ಕೋಬೇಡ. ಸರಿಯಪ್ಪ, ಆ ಅಜ್ಜಿಗೆ ಮಾಡ್ತೀನಪ್ಪ, ಸರಿಯಾಗಿ ಮಾಡ್ತೀನಿ. ಇವಳೋಗಿಲ್ಲ ಅಲ್ಲೆಲ್ಲಿ ಕಿತ್ತಾಡ್ಕೊಂಡು ನಿಂತ್ಕೊತಾಳೋ ಏನು ಕತೆಯೋ. ರೀ, ನಿಮ್ಮಮ್ಮ ದುಡ್ಗೋಸ್ಕರ ಹೆಂಗಿದ್ರು ಮಗಳ ಮನೆ ಕಾಸಿಲ್ವಲ್ಲ, ನಿಧಿ ಹತ್ರ ಕಾಸೈತಲ್ಲ, ಹೆಂಗೋ ಇದಕ್ಕೋಸ್ಕರ ಏನು ಬೇಕಾದ್ರು ಮಾಡನಿ ಅಂತ ಹೇಳ್ಬಿಟ್ಟು ನೋಡ್ರಿ ಎಂತ ಸುಳ್ಳು ಹೇಳೋಳು ನಿಮ್ಮಮ್ಮ ಅಂತ ಹೇಳ್ಬಿಟ್ಟು. ನಿಮ್ಮ ಅಮ್ಮನ ಬಾಯಿಗಿಂತ ಮತ್ತೆ ಬರ್ಬೋದೆ, ಅಪ್ಪನೇನು ಹಾಕೊಂಡು ಸತ್ತೋಯ್ತಾನೆ ಅಂತ ಹೇಳ ಮತ್ತೆ ಬರ್ಬೋದೆ. ಯಪ್ಪ, ನಮ್ಮ ಅಮ್ಮಂಗೆ ಏನು ಹೇಳೋಕ್ಕಾಯ್ತದೆ? ನಮ್ಮ ಅಮ್ಮಂಗೆ ಏನು ಹೇಳಿದ್ರು ಅದೇನೋ ಅಂತಾರಲ್ಲ, ಸುಮ್ಮನೆ ಏನಿಯ ಬುದ್ಧಿ ಬರೋಕ್ಕಿಲ್ಲ ನಮ್ಮ ಅಮ್ಮಂಗೆ. ಬರೀ ದುಡ್ಡು. ನನ್ನ ಮಗನ ಜೀವನನೂ ದುಡ್ಡೈತೆ ಅಂತ ಹಿಂಗೆ ಮಾಡ್ಬಿಡ್ತು. ಪಾಪ ರೀ ನಿಧಿ, ಎಷ್ಟು ಅನ್ಸರ್ಸುತ್ತೋ ಏನೋ ನಿಮ್ಗೋಸ್ಕರ. ನನಗೂ ಬೇಜಾರಾಯ್ತೈತೆ.